ಪ್ರೆಸೆಂಟೇಷನ್ ಅಂದಿದ ತಕ್ಷಣ ಪಾರ್ವತಿಲಿ ಇವಾಗಿನ ಯೂತ್ ತುಂಬಾ ಇಷ್ಟಪಡೋದು ಬ್ಲಾಗ್ಸ್. ಹೌದು. ನೀವು ಅದರಲ್ಲಿ ಕೂಡ ಯೂಟ್ಯೂಬರ್ ಕೂಡ ಬ್ಲಾಗ್ ಎಲ್ಲ ಮಾಡ್ತಿದ್ದೀರಾ ಅಂತೆ. ಆ ಪಯಣ ಹೇಗಿತ್ತು ಮ್ಯಾಮ್? ನಮ್ಮ ಹ್ಯಾಶ್ಟ್ಯಾಗ್ ಪಾರ್ವತಿ ಪಯಣ ಅದ್ಭುತ ಅಂತಲೇ ಹೇಳ್ಬೋದು. ನಾನು ತುಂಬಾ ಟ್ರಾವೆಲ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಅದು ನಂಗೆ ತುಂಬ ಇಷ್ಟವಾದಂತಹ ಪಾರ್ಟು. ಸೊ ಜಾಸ್ತಿ ಟ್ರಾವೆಲ್ ಮಾಡಿಕೊಂಡು ಆರಾಮಾಗಿ ಒಂದು ಟ್ರಿಪ್ ಜೊತೆಗೆ ಒಳ್ಳೆ ಫ್ರೀ ಟ್ರಿಪ್ ಆಯಿತು. ಸೊ ಫ್ರೀ ಟ್ರಿಪ್ ಜೊತೆಗೆ ಒಂದು ಶೂಟಿಂಗ್ ಆಯಿತು, ಸಿನಿಮಾ ಕಂಪ್ಲೀಟ್ ಆಯಿತು. ಸೊ ಇನ್ನೇನು ಸಿನಿಮಾ ತೆರೆ ಮೇಲೆ ಬರೋ ಎಲ್ಲ ಸಾಧ್ಯತೆಗಳಿದೆ. ಸೊ ಸಿನಿಮಾ ಇನ್ನೇನು ತೆರೆ ಮೇಲೆ ಬಂದು ನೋಡಬೇಕು ನಾವು ಹೆಂಗೆ ಕಾಣಿಸ್ಕೊಂಡಿದ್ದೀವಿ. ಹೌದು, ಇನ್ನೊಂದು ಕ್ಯಾರೆಕ್ಟ್ರಾಗಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ನನಗೆ ತುಂಬ ಕಷ್ಟ ಆಗಲಿಲ್ಲ. ಯಾಕೆಂದರೆ ಅಂದರೆ ಲೈವ್ಲಿಯಾಗಿ ನಾರ್ಮಲ್ ಆಗಿ ಹೆಂಗಿರ್ತೀವಿ ಅದೇ ರೀತಿ ಒಂದು ಕ್ಯಾರೆಕ್ಟರ್ ಮಾಡೋದು ತುಂಬ ಕಷ್ಟ ಆಗಲಿಲ್ಲ. ಬಟ್ ಪ್ರಿಪ್ರೇಷನ್ ಅಂತ ಬಂದರೆ ಬೇರೆ ಚಾಲೆಂಜಸ್ಗಳಿತ್ತು ಅಷ್ಟೇ. ಅದರ್ವೈಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮ್ಯಾಮ್, ಅದು ಯೂಟ್ಯೂಬ್ ಬ್ಲಾಗರ್ ಆಗಿರೋದ್ರಿಂದ ನಿಮ್ಮ ಚಾನಲ್ ನೇಮ್ ಏನು, ಎಷ್ಟು ಸಬ್ಸ್ಕ್ರೈಬರ್ ಇರ್ತಾರೆ, ವೆರಿ ಮ್ಯಾಟರ್ ಅದು. ಹೌದಾ? ಈಗ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ಗೆ ಒಂದು ಫೋನ್ ಮಾಡಿಬಿಡ್ತೀನಿ. ನಮ್ಮ ಡೈರೆಕ್ಟ್ರನ್ನ ಕರೆದುಬಿಟ್ಟು ಅವ್ರನ್ನೇ ಕೇಳೋಣ. ಯಾಕೆಂದರೆ ಎಲ್ಲ ಸಿನಿಮಾ ನಾನು ಬಿಟ್ಕೊಟ್ಬಿಟ್ರೆ ಆಮೇಲೆ ನನಗೆ ಅಷ್ಟೇ. ಆಮೇಲೆ ಅವ್ರು ಹೇಳಿದ್ರು ಎಷ್ಟು ಮಿಲಿಯನ್ ಫಾಲೋವರ್ಸ್ ಇರ್ತಾರೆ ಅಂತ. ಅವರು ನನ್ನ ಪ್ರೊಫೈಲ್ ಬಗ್ಗೆ ಹೇಳಿದಾರಾ ಅಥವಾ ಸಿನಿಮಾ ಪ್ರೊಫೈಲ್ ಬಗ್ಗೆ ಹೇಳಿದಾರಾ? ಆ್ಯಕ್ಚುಲಿ ನೋಡಿ, ಸಿನಿಮಾದಲ್ಲಿ ಎಷ್ಟು ಸಿಂಕ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಅಪ್ಪ. ಯಾಕೆ ಅಂತ ಕೇಳ್ತೀರಾ, ರಿಯಲ್ ಲೈಫಲ್ಲಿರೋ ಎಷ್ಟೋ ಇನ್ಸಿಡೆಂಟ್ ತೆಗೆದು ಇದಕ್ಕೆ ಹಾಕ್ಬಿಟ್ಟಿದ್ದಾರೆ. ಎಷ್ಟೊಂದು ಕ್ಯಾರೆಕ್ಟರ್ನ ಆ್ಯಕ್ಚುಲಿ ರಿಸೆಂಬಲಿಂಗ್ ಆಗಿ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಂಗೆ ಇನ್ನೂ ಡೌಟ್ ಇದೆ, ನಮ್ಮ ಡೈರೆಕ್ಟ್ ಏನು ಮಾಡಿದ್ದಾರೆ, ಯಾವ ರೀತಿ ಇದು ವಿಷಯಗಳನ್ನ ರಿಸರ್ಚ್ ಮಾಡಿ ತಗೊಂಡಿದ್ದಾರೆ. ಹೌದು 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 ಹೌದು. ಸೊ ಬೇಸಿಕಲಿ ಅದೇ ಸಿನಿಮಾದಲ್ಲಿ ಕೂಡ ಅವಳಿಗೆ ಯೂಟ್ಯೂಬ್ಸಲ್ಲಿ ತುಂಬ ಫಾಲೋವರ್ಸ್ ಇರ್ತಾರೆ. ಯಾಕೆಂದ್ರೆ ಜೆನ್ಯೂನ್ ಫಾಲೋವರ್ಸ್, ಆರ್ಗ್ಯಾನಿಕಲಿ ಬಂದಿರೋವಂಥದ್ದು. ಅವಳ ಟ್ರಾವೆಲ್ನ ಇನ್ಸ್ಪೈರಿಂಗ್ ಆಗಿ ತೊಗೊಂಡು ಟ್ರಾವೆಲ್ ಮಾಡುವಂಥ ತುಂಬ ಜನ ಇದ್ದಾರೆ. ಟ್ರಾವೆಲಿಂಗ್ ಅಂತ ಬಂದ ತಕ್ಷಣ ಬರೀ ಅಬ್ರಾಡ್ ಟ್ರಿಪ್ಸು, ಫಾರಿನ್ ಟ್ರಿಪ್ಸು ಅಂದರೆ ಬರೀ ಫ್ಲೈಟ್ ಟ್ರಿಪ್ಸೇ ಅಲ್ಲ. ಸೊ ಇವಳು ಯಾವ ರೀತಿ ಅಂದರೆ ಮೋರ್ ಆಫ್ ಸೋಲೋ ಟ್ರಿಪ್ಸು, ಆಮೇಲೆ ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ಸು. ಸೊ ಆಮೇಲೆ ಇಷ್ಟು ಅಂದರೆ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ಗಳು, ಸಡನ್ ಹಿಂಗೆ ಪ್ಲ್ಯಾನ್ ಮಾಡಬೇಕು, ಇದನ್ನೆಲ್ಲ ಒಂದಷ್ಟು ಹೇಳ್ತಾ ಹೋಗ್ತಾಳೆ. ಸೊ ಇದು ಜನರಿಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಅವಳ ಎಲ್ಲೂ ಕೂಡ ನಾವು ಈ ಥರ ಹೋಟ್ಲಲ್ಲಿ ಇರ್ತೀವಿ, ಹಂಗಿರ್ತೀವಿ, ಹಿಂಗಿರ್ತೀವಿ ಎಲ್ಲೂ ತೋರಿಸ್ಕೊಳ್ಳಲ್ಲ ಅವಳು. ಅವಳ ಕ್ಯಾರೆಕ್ಟರ್ ಹೆಂಗೆ ಅಂತ ಅಂದರೆ ಎಲ್ಲಿರ್ತೀವಿ, ಹೆಂಗಿರಬೇಕು ಅನ್ನೋದನ್ನ ಸ್ವಲ್ಪ ಜನರಿಗೆ ತೋರಿಸ್ತಾ ಹೋಗ್ತಾಳೆ ಆ್ಯಂಡ್ ಮೋಟಿವೇಟ್ ಮಾಡ್ತಾ ಹೋಗ್ತಾಳೆ. ಆ್ಯಂಡ್ ಹುಡುಗಿಯ ಸೋಲೋ ಟ್ರಾವೆಲ್ ಮಾಡಬೇಕು ಅಂದರೆ ಯಾವ ರೀತಿ ಇರ್ಬೋದು, ಯಾವ ರೀತಿ ಇರಬೇಕು, ಏನೇನು ಪ್ರಿಪ್ರೇಷನ್ಸ್ ಬೇಕು, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಹಾಗಾಗಿ ಮೆಸೇಜ್ ಕೊಡ್ತಾ ಹೋಗ್ತಾಳೆ. ಸೊ ಇದೆಲ್ಲ ಒಂದು ಕಡೆ ಆ್ಯಡಪ್ ಆಗುತ್ತೆ. ಈ ಪಾತ್ರ ಬಂದಾಗ ಅಂದ್ರೆ ಈ ತರ ಒಂದು ಬ್ಲಾಗರ್ಸ್ ಈ ತರ ಒಂದು ಅಂದ್ರೆ ತುಂಬಾ ಸಿನಿಮಾಗಳು ಮಾಡಿದ್ದೀರಾ, ನೀವು ಒಳ್ಳೆ ಆಕ್ಟರ್ಸ್ ಅಂತ ಆಲ್ರೆಡಿ ಗುರುತಿಸ್ಕೊಂಡಿದ್ದೀರಾ. ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಒಂದು ಬ್ಲಾಗ್ ಪಾತ್ರ ಕೂಡ, ಟ್ರಾವೆಲಿಂಗ್ ಪಾತ್ರ ಇನ್ಸ್ಪೈರ್ ಯಾರಾದ್ರೂ ಮಾಡಿದ್ರಾ ಈ ತರ ಒಂದು ಪಾತ್ರಕ್ಕೆ ಕೂಡ? ನಾನೇ ಇಲ್ವಾ? ಎಂಥ ಕ್ವೆಶನ್ ಇದು. ನಾವು ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಯೂಟ್ಯೂಬ್ಸ್ ಆಗಿರ್ಬೋದು ತುಂಬ ಈ ವಿಡಿಯೋಸ್ ಮಾಡೋದು, ಕಲೆಕ್ಷನ್ಸ್ ಮಾಡೋದು, ಒಂದಷ್ಟು ಈಗ ಹೊರಗಡೆ ಹೋದಾಗ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡೋದು, ಇದೆಲ್ಲ ನಮಗೂ ಕೂಡ ಹಾಬಿ. ಸೊ ಇದು ಈಗಿನ ಟ್ರೆಂಡು ಕೂಡ ಹೇಳ್ಬೋದು. ಸೊ ತುಂಬ ಜನ ಮಾಡ್ತಾರೆ ಈ ಥರ, ತುಂಬ ಜನ ಟ್ರಾವೆಲರ್ಸ್ ಇದ್ದಾರೆ, ತುಂಬ ಜನ ಬ್ಲಾಗರ್ಸ್ ಇದ್ದಾರೆ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಳು. ಬಟ್ ಏನು ಮಾಡ್ತೀವಿ ಅಂದರೆ ನನ್ನದೇ ಆದಂಥ ಡಿಫ್ರೆಂಟ್ ಜಾನ್ರಾ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಒಂದೇ ರೀತಿಯ ಜಾನ್ರಾ ಇದೆ. ಹೌದು ಹೌದು. ಇಲ್ಲಿ ನನ್ನ ಲೈಫಲ್ಲಿ ಅಂತ ಅಂದರೆ ಈಗ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಮೇಕಪ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲ ಹೋಗ್ತೀನಿ ಆ ಥರದ್ದೆಲ್ಲ ತೋರಿಸ್ಬೋದು. ಬಟ್ ಇವಳು ಕಂಪ್ಲೀಟ್ಲಿ ಟ್ರಾವೆಲರ್. ಇವಳು ಟ್ರಾವೆಲಿಂಗ್ ಬಗ್ಗೆ ಮಾತ್ರ ತೋರಿಸ್ತಾಳೆ. ಸೊ ಆ ಸಿನಿಮಾ, ನಮ್ಮ ಸಿನಿಮಾದಲ್ಲಿ ಅವಳ ಚಾನೆಲ್ ಹೆಸರು ಜರ್ನಿ ಆ್ಯಂಡ್ ಜರ್ನಿ ಅಂತ. ಓಕೆ, ನನ್ನ ಹೆಸರಲ್ಲ, ದೀಪಿಕಾ ದಾಸ್ ಯೂಟ್ಯೂಬ್ ಚಾನಲ್ ಅಲ್ಲ ಅದು ಜರ್ನಿ ಆ್ಯಂಡ್ ಜರ್ನಿ ಚಾನಲ್. ಸೊ ಅದು ಏನಂದರೆ ಇಟ್ಸ್ ಓನ್ಲಿ ಅಬೌಟ್ ಜರ್ನಿ. ಇನ್ಸ್ಪಿರೇಷನ್ ಅಂತ ಏನಿಲ್ಲ ಇದರಲ್ಲಿ, ಸೆಲ್ಫ್ ಮೋಟಿವೇಶನ್. ಆಮೇಲೆ ನಮ್ಮ ಡೈರೆಕ್ಟ್ರು ತುಂಬ ಟ್ರೆಂಡ್ ಫಾಲೋ ಮಾಡೋದ್ರಿಂದ ಏನು ನಡೀತಿದೆ ಹ್ಯಾಪನಿಂಗ್ ಅದನ್ನು ನೋಡಿಕೊಂಡು ಒಳ್ಳೆ ಏನು ಯಾವ ವಿಷಯ ತೊಗೊಂಡ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಬೇಗ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ. ಅಂದರೆ ಇವಾಗಿನ ಟ್ರೆಂಡ್ನ ಏನು ನಡೀತದೆ ಅದನ್ನೇ ತಗೊಂಡು ಸಿನಿಮಾ ಮಾಡಿರೋದ್ರಿಂದ ತುಂಬಾ ಖುಷಿ ಆಯ್ತು. ನನಗೆ ಡೌಟ್ ಕೂಡ, ಸೋಲೋ ಟ್ರಿಪ್ ಅಲ್ಲಿ ಜೋಡಿ ಏನಾನ ಆಗುತ್ತಾ ದೀಪಿಕಾ ಅವ್ರಿಗೆ? ಇಲ್ಲ ಸಿನಿಮಾದಲ್ಲಿ ನೀವು ಕೇಳಿದ ತಕ್ಷಣ ಭಯನೇ ಆಗೋಯ್ತು ನನಗೆ. ಈಗ ಯಾವ ಸೋಲೋ ಟ್ರಿಪ್ಪಲ್ಲಿ ನಿಮ್ಗೆ ಜೋಡಿ ಆಗುತ್ತಾ? ಅಯ್ಯೋ ದೇವಾ. ಸಿನಿಮಾ ಆ್ಯಕ್ಚುಲಿ ಎಲ್ಲ ನಿಲ್ಲೇ ಬಿಟ್ಕೊಟ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ನಾನು ಏನು ಹೇಳ್ಬೋದು ಅಂದರೆ ಚಾನ್ಸಸ್ ಇರುತ್ತೆ, ಆದರೆ
ಏನಾಗುತ್ತೆ ಏನಾಗಲ್ಲ ಅನ್ನೋದು ನೀವು ಸಿನಿಮಾ ನೋಡ್ಬೇಕಪ್ಪ. ನಾನು ತುಂಬ ಸಿನಿಮಾ ಬಿಟ್ಕೊಡಲ್ಲ ಇನ್ಮೇಲೆ. ನಾನು ಏನಾಗ್ತಿದೆ ಅಂದರೆ ಹೇಳ್ತಾ ನನಗೆ ಗೊತ್ತಿಲ್ಲ ಫ್ಲೋಲ್ ಎಲ್ಲ ಸಿನಿಮಾ ವಿಚಾರ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ಮೇಲೆ ನಾನು ಬೈಕ್ ಜಿಪ್ ಹಾಕೋತೀನಿ. ಇನ್ನೊಂದು ಕ್ವಶನ್ ಸುಮ್ಮನೆ ಐಡಿಯಾ ಬಂತು. ಓಕೆ, ಸೋಲೋ ಟ್ರಾವೆಲ್ ಯೂಟ್ಯೂಬರ್ ಆಗಿರೋದ್ರಿಂದ ಇನ್ನೊಬ್ರು ಯೂಟ್ಯೂಬರ್ ಏನು ಕನೆಕ್ಟ್ ಆಗ್ತಾರ ಅಂತ. ಇದನ್ನು ಹೇಳಲ್ಲ. ಇದಕ್ಕೊಂದು ತುಂಬ ವಿಶೇಷವಾದಂತಹ ವಿಷಯನೇ ಇದೆ ಆ್ಯಕ್ಚುಲಿ. ಯಾಕೆಂದರೆ ನೀವು ಸಿನಿಮಾ ಟೈಟ್ಲೇ ಕೇಳಿರ್ತೀರಾ, ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅಂತ. ಸೊ ಹ್ಯಾಶ್ಟ್ಯಾಗ್ ಏನಕ್ಕೆ ಬರುತ್ತೆ ಅನ್ನೋ ವಿಚಾರನೂ ಇದೆ, ಅದು ಕೂಡ ಟ್ರೆಂಡಿಯಲ್ಲಿರುತ್ತೆ. ಸೊ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ತುಂಬ ಕಡೆ ರೀಚ್ ಆಗುವಂಥ ಚಾನ್ಸಸ್ಸು ಆ ಥರ ಎಲ್ಲ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ತುಂಬ ಜನ ಬ್ಲಾಗರ್ಸ್ ಇರ್ತಾರೆ, ಬಟ್ ಈ ಲೈಫು ಯಾವ ರೀತಿ ಅನ್ನೋದು ಕಥೆನ ತೊಗೊಂಡೋಗಿದೆ. ಮಿಕ್ಕಿದಕ್ಕೆಲ್ಲ ಆನ್ಸರ್ ನೀವು ಸಿನಿಮಾ ನೋಡಿದಾಗ ನೀವು ನನ್ನ ಹತ್ರ ಬಂದು ಕೇಳಬೇಕಾ. ಸಿನಿಮಾ ಬಂದಾದಮೇಲೆ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ.